ನನ್ನ ಹೆಸರು DG ರವಿಕುಮಾರ್ ಅಂತೇಳಿ. ಇವಾಗ ತುಂಬ ಜನಗಳಿಗೆ ಈಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಕಫ ಜಾಸ್ತಿ ಇರುತ್ತೆ. ಕೆಮ್ಮು ಕಫ ಅಂದರೆ ಒಂದು ರೀತಿ ಸನ್ನಿ ರೀತಿಯಲ್ಲಿ ಸ್ಟಾರ್ಟ್ ಆಗಿರ್ತದೆ. ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ಯಾರೇ ಆಗಿರಲಿ ಸನ್ನಿಪಾತ ಅಂತ ಕರಿತೀವಿ. ಅದನ್ನು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಸದಾಪ ಅಂತ ಕರಿತೀವಿ. ಇದನ್ನು 100 ಗ್ರಾಮಷ್ಟು ಸೊಪ್ಪನ್ನು ಶೇಖರಣೆ ಮಾಡಿ ಈ ಸೊಪ್ಪು ನೀಟಾಗಿ ಕುಟ್ಟಬೇಕು. ಇದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೆಣಸು ಪೇಸ್ಟ್ ಥರ ನೀಟಾಗಿ ಅರಿಬೇಕು, ಅಥವಾ ಮಿಕ್ಸಿಗೆ ಹಾಕಿ ಅದನ್ನು ಒಂದು ಗೋಲಿ ಗಾತ್ರ ಅಂದರೆ ಬಟಾಣಿ ಗಾತ್ರ ಗುಳಿಗೆ ಮಾಡಬೇಕು. ಬಟಾಣಿ ಗಾತ್ರ ಗುಳಿಗೆ ಮಾಡಿದಾಗ ಅದೇನಾಗುತ್ತೆ, ಒಣಗಿದ ಮೇಲೆ ಮೆಣಸು ಕಾಳು ಗಾತ್ರ ಬರುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ 3 ವೇಳೆನೂ ಊಟ ಆದ ನಂತರ ಒಂದೊಂದು ಮಾತ್ರೆ ಎತ್ತಿ ಬಾಯಿಗೆ ಹಾಕ್ಕೊಂಡು ಬಿಸಿ ನೀರು ಕುಡಿತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಕಫರೋಗಗಳಾಗಬಹುದು, ಗೂರುಳಾಗಬಹುದು, ಅಸ್ತಮ ಆಗಬಹುದು, ಅಥವಾ ಹೆಣ್ಣು ಮಕ್ಕಳಿಗೆ ಸನ್ನಿಪಾತ ಅಂತ ಕರಿತೀವಿ ಅದಾಗಬಹುದು. ಈ ಒಂದು ಗಿಡದ ಚೂರ್ಣ ಪ್ಲಸ್ ಈ ಸೊಪ್ಪಿನ ಒಂದು ಔಷಧಿಯಿಂದ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹರಿಸ್ತದೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.